ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ದರ್ಶನ್ ಈಗಾಗಲೇ ಬೇಲಲ್ಲಿದ್ದಾರೆ, ಪವಿತ್ರ ಗೌಡ ಕೂಡ ಬೇಲಲ್ಲಿರೋದು, ಎಲ್ಲ ಆರೋಪಿಗಳು ಕೂಡ ಬೇಲಲ್ಲಿದ್ದಾರೆ. ಬಟ್ ಈ ಪ್ರಕರಣದಲ್ಲಿ ಇನ್ನೊಂದಿಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ. ಏನಾಗಿದೆ ಈಗ ನೋಡೋಣ. ನಟ ದರ್ಶನ್ ಸೇರಿ ಇತರೆ ಆರೋಪಿಗಳ ಜಾಮೀನು ಪ್ರಶ್ನಿಸಿ ಅರ್ಜಿಯನ್ನ ಈಗ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಜೆ.ಬಿ. ಪಾರ್ಥಿವಾಲ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ. ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡಿಸಲಿದ್ದಾರೆ. ದರ್ಶನ್ ಪರವಾಗಿ ಅಭಿಷೇಕ್ ಸಿಂಘ್ವಿ ವಾದವನ್ನ ಮಂಡಿಸಲಿದ್ದಾರೆ. ದರ್ಶನ್ ಪರವಾಗಿ ಅಭಿಷೇಕ್ ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇವರು ರಾಜಕೀಯ ನಾಯಕರೇ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗಿರುವಂತಹ ಈಗ ಬೆಳವಣಿಗೆ. ಸಾಕ್ಷಿಗಳ ಜೊತೆಗೆ ದರ್ಶನ್ ಸಾರ್ವಜನಿಕವಾಗಿ ಓಡಾಡುತ್ತಿದ್ದಾರೆ. ಆಪರೇಷನ್ ನೆಪದಲ್ಲಿ ದರ್ಶನ್ ಜಾಮೀನನ್ನ ಪಡೆದಿದ್ದಾರೆ. ತದನಂತರ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅವರಿಗೆ. ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸಿದ್ದಾರೆ. ಇವರೇನು ರಾಜಕೀಯ ನಾಯಕರ ಅಂತ ನ್ಯಾಯಮೂರ್ತಿಗಳು ಈಗ ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ದರ್ಶನ್ ಪ್ರಸಿದ್ಧ ನಟ ಅಂತ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾ ಇರೋದು. ಅವರು ರಾಜ್ಯ ಸರ್ಕಾರದ ಪರ ವಕೀಲರು. ಹೈಕೋರ್ಟ್ ಯಾವ ಆಧಾರದಡಿಯಲ್ಲಿ ಬೇಲನ್ನು ಕೊಟ್ಟಿದೆ? ಮರಣೋತ್ತರ ಪರೀಕ್ಷೆ ಅಂಶಗಳಲ್ಲಿ ಹತ್ಯೆ ಸಾಬೀತಾಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಸ್ತಾಪಿಸಿದ್ದಾರೆ ಸಿದ್ಧಾರ್ಥ ಲೂಥ್ರಾ ಅವರು. ರಾಜ್ಯ ಸರ್ಕಾರದ ಪರ ವಕೀಲರು. ಸಾಕ್ಷಿಗಳ ಜೊತೆಗೆ ನಟ ದರ್ಶನ್ ಓಡಾಡ್ತಾ ಇರುವಂತಹ ದೃಶ್ಯಗಳು ಸಿಕ್ಕಿವೆ. ಅದು ಯಾವುದು ಕೂಡ ಈಗ ಏನು ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದೆ. ಸಾಕ್ಷಿಗಳ ಜೊತೆಗೆ ದರ್ಶನ್ ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಾರೆ. ಹಾಗಾಗಿ ಇದು ಪ್ರಶ್ನೆ ಮೂಡುತ್ತೆ. ಅಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲ್ಲ ಅಂತ ಏನು ಗ್ಯಾರಂಟಿ? ವಾದ ಬರೋದು ಅದನ್ನೇ. ಇಂಟೆನ್ಷನ್ ವಾಸ್ ಕ್ಲಿಯರ್. ಅಲ್ಲಿ ಇವರೇನು ರಾಜಕೀಯ ನಾಯಕರ ಅಂತ ನ್ಯಾಯಮೂರ್ತಿಗಳು ಕೇಳುತ್ತಾರೆ. ರಾಜಕೀಯ ನಾಯಕರೇನಾದರೂ ಕೊಲೆ ಪ್ರಕರಣನೇ ಯಾರಾದ್ರೆ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತಿದ್ದಾರೆ. ಹತ್ಯೆ ಮಾಡಿರುವುದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ, ಅಂದ್ರೆ ದರ್ಶನ್ ಅವರು ಹತ್ಯೆ ಮಾಡೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. 3 ಸೆಕೆಂಡ್ ವಿಡಿಯೋವನ್ನ ನ್ಯಾಯಮೂರ್ತಿಗೆ ವಕೀಲ ಸಿಂಘ್ವಿ ಅವರು ತೋರಿಸ್ತಾರೆ. 3 ಸೆಕೆಂಡ್ನ ವಿಡಿಯೋದಲ್ಲಿ ದರ್ಶನ್ ಎಲ್ಲಿಯೂ ಕೂಡ ಇಲ್ಲ. ಹಲ್ಲೆ ಮಾಡುವ ವಿಡಿಯೋವನ್ನ ನ್ಯಾಯಮೂರ್ತಿಗಳಿಗೆ ತೋರಿಸ್ತಾರೆ ಸಿಂಘ್ವಿ ಅವರು. ಇಲ್ಲೆಲ್ಲೂ ಕೂಡ ದರ್ಶನ್ ಇಲ್ಲ, ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಅಭಿಷೇಕ್ ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರವಾಗಿ ವಕೀಲರು. ಹತ್ಯೆ ಮಾಡಿರೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳಿಲ್ಲ. ಅದಕ್ಕೆ 3 ಸೆಕೆಂಡ್ ವಿಡಿಯೋ ಇದೆ ನೋಡಿ, ಇದರಲ್ಲಿ ಎಲ್ಲೂ ಕೂಡ ದರ್ಶನ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಲ್ಲೆ ಮಾಡುವಂಥ ವಿಡಿಯೋವನ್ನು ತೋರಿಸಿದ್ದಾರೆ. ಬಟ್ ಹಲ್ಲೆ ಮಾಡುವಂಥ ವಿಡಿಯೋದಲ್ಲಿ ಅವರು ಇಲ್ಲ ಅಂದ ಮಾತ್ರಕ್ಕೆ ಅವರ ಪಾತ್ರನೇ ಇಲ್ಲ ಅನ್ನುವಂಥದ್ದಲ್ಲ. ಬಹಳ ಎವಿಡೆನ್ಸ್ಗಳು ಬೇಕಾಗತ್ತೆ. ಆ ಎವಿಡೆನ್ಸ್ಗಳು ಇದಾವೋ ಇಲ್ವೋ ಅದನ್ನು ಕೂಡ ಪ್ರೂವ್ ಮಾಡಬೇಕಾಗತ್ತೆ. ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ಗಳು, CCTV ಫುಟೇಜ್ಗಳು, ಆಚೆ ಈಚೆ ಓಡಾಡುವಂಥದ್ದು, ಆ ಕಾರ್ನಲ್ಲಿ ಇದ್ರಾ ಇಲ್ವಾ ಅಂತ ಹೇಳಿ, ಅಲ್ಲಿಂದ ಆಚೆ ಹೋಗುವಂಥ ವಿಜುವಲ್ಸ್ಗಳಿದೆ, ಅಲ್ಲಿ ಒಳಗಡೆ ಹೋಗುವಂಥ ವಿಜುವಲ್ಸ್ಗಳಿದೆ, ಜೊತೆಗೆ ಕಾಲ್ ಡೀಟೇಲ್ಸ್ಗಳು, ಆ ಪಬ್ಬಿಂದ ಆಚೆ ಹೋಗ್ಬಿಟ್ಟು ಅಲ್ಲಿಗೆ ಎಂಟ್ರಿ ಕೊಡುವಂಥದ್ದು, ಅದೇ ಕಾರು ಅಲ್ಲಿಗೆ ಹೋಗುತ್ತೆ, ಯಾವ ಟೈಮಿಂಗು, ಇವೆಲ್ಲವೂ ಕೂಡ ಇದ್ದಾವೆ. FSLನ ರಿಪೋರ್ಟ್ಸ್ಗಳಲ್ಲಿ ಎಲ್ಲವೂ ಕೂಡ ಬರುತ್ತೆ. ಫಿಂಗರ್ ಪ್ರಿಂಟ್ಸ್ಗಳು ಬರಬೇಕು. ಅವುಗಳ ರಿಪೋರ್ಟ್ ಏನು? ಬರೀ 3 ಸೆಕೆಂಡ್ನ ವಿಡಿಯೋ ಮಾತ್ರ ಅದರಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಅದಾಗಲ್ಲ. ಅದು ಸಾಕ್ಷಿಗಳ ಹೇಳಿಕೆ ಪಡೆಯುವಲ್ಲಿ ವಿಳಂಬ ಮಾಡಿದ್ದಾರೆ. ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಹತ್ಯೆ ನಡೆದು 9 ದಿನವಾದರೂ ಕೂಡ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದಿರಲಿಲ್ಲ. ಪಂಚನಾಮೆ ಮಾಡುವುದರಲ್ಲೂ ಕೂಡ ವಿಳಂಬವನ್ನ ಮಾಡಿದ್ದಾರೆ. ಕೊಲೆ ಮಾಡಿದಾರೋ ಇಲ್ವೋ ಅದು ಇಂಪಾರ್ಟೆಂಟ್. ಇಲ್ಲಿ ವಿಳಂಬ ಮಾಡಿದಾರೋ ಇಲ್ವೋ ಅದು ಬೇರೆ. ಇದು ಸಾಕಷ್ಟು ಅನುಮಾನವನ್ನ ಮೂಡಿಸಿದೆ. ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡೋದು ತಡವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪೊಲೀಸರು ಒಂದು ಕೇಸ್ನಲ್ಲಿ ಹೇಗೆ ಒಂಚೂರು ನಿರ್ಲಕ್ಷ್ಯವನ್ನು ವಹಿಸಿದರೆ ಅದು ಕೋರ್ಟ್ಗಳಲ್ಲಿ ಹೇಗೆ ಇನ್ನೂ ಎದುರಾಳಿಗಳಿಗೆ ಹೇಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. 2024 ಜೂನ್ 8ರಂದು ರೇಣುಕಾಸ್ವಾಮಿ ಅಪಹರಣ ಆಗುತ್ತೆ. 9ರಂದು ಮೋರಿ ಬಳಿ ರೇಣುಕಾಸ್ವಾಮಿ ಶವ ಸಿಗುತ್ತೆ. ಜೂನ್ 11ರಂದು ಆರೋಪಿಗಳ ಬಂಧನವಾಗುತ್ತೆ. ಜೂನ್ 11ರಂದೇ ಸಂಜೆ 6:30ಕ್ಕೆ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ತಡವಾಗಿದೆ, ಇಲ್ಲಿ 9 ದಿನ ಎಲ್ಲ ತೊಗೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಹಂಗಾಗಿಲ್ಲ. ಜೂನ್ 8ನೇ ತಾರೀಕಿಗೆ ಕರ್ಕೊಂಡು ಬರ್ತಾರೆ, ಅಪಹರಣ ಆಗುತ್ತೆ. 9ನೇ ತಾರೀಕಿಗೆ ಬಾಡಿ ಸಿಗುತ್ತೆ. 11ನೇ ತಾರೀಕಿಗೆ ಆರೋಪಿಗಳನ್ನು ಬಂಧಿಸ್ತಾರೆ ಅಲ್ಲಿ. ತದನಂತರ ಯಾರು ಏನು ಎತ್ತ ಅನ್ನೋದು ಕಲೆ ಹಾಕಬೇಕಲ್ಲ. ಸಾಕ್ಷಿಗಳ ಜೊತೆಗೆ ದರ್ಶನ್ ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂಥ ವಾದ ಇದು. ಜಾಮೀನು ಅರ್ಜಿಯ ವಿಚಾರದಲ್ಲಿ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಪೊಲೀಸರು ಹೋಗಿರ ಕೋರ್ಟಿಗೆ. ಹಾಗಾಗಿ ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ ಲೂಥ್ರಾ ಅವರು ವಾದ ಮಂಡಿಸ್ತಾ ಇದ್ದಾರೆ. ಗ್ರೌಂಡ್ ಆಫ್ ಅರೆಸ್ಟ್ ಪ್ರಕ್ರಿಯೆ ಪಾಲನೆ ಆಗಿಲ್ಲ ಅಂತ ವಾದ ಸಿಂಘ್ವಿ ಅವರದ್ದು.
ಕಾನೂನು ಬಾಹಿರವಾಗಿ ಬಂಧನವನ್ನ ಮಾಡಲಾಗಿದೆ ಅಂತ ಹೇಳಿ ಕೊಲೆ ಕೇಸ್ನಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ ಕೊಡಲು ಹೇಗೆ ಸಾಧ್ಯ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಜೂನ್ 20ರಂದು ಪ್ರತ್ಯಕ್ಷದರ್ಶಿ ಹೇಳಿಕೆ ಪಡೆಯಲಾಗಿದೆಯಾ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಗ್ರೌಂಡ್ ಆಫ್ ಅರೆಸ್ಟ್ ಪ್ರಕ್ರಿಯೆ ಪಾಲನೆ ಆಗಿಲ್ಲ ಅಂತ ಸಿಂಘವಿ ಅವರ ವಾದ. ಕಾನೂನು ಬಾಹಿರವಾಗಿ ಬಂಧನ ಮಾಡಲಾಗಿದೆ ಅನ್ನುವಂಥದ್ದು ವಾದ. ಅದಕ್ಕೆ ನ್ಯಾಯಮೂರ್ತಿಗಳು ಹೇಳ್ತಾರೆ ಕೊಲೆ ಕೇಸ್ನಲ್ಲಿ ಗ್ರೌಂಡ್ ಆಫ್ ಅರೆಸ್ಟ್ ಹೇಗೆ ಬರುತ್ತೀರಿ ಅಂತ ಕೇಳ್ತಾರೆ. ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದಾಗಿದ್ದಿದ್ರೆ ಹೈಕೋರ್ಟ್ನಲ್ಲೇನೆ ಆವಾಗಲೇ ಬೇಲ್ ಸಿಗಬೇಕಾಗಿತ್ತು. ಸುಮಾರು ದಿನಗಳವರೆಗೂ ಇರುವಂಥ ಪರಿಸ್ಥಿತಿ ಯಾಕೆ ಬಂತು? 3 ಸೆಕೆಂಡ್ನ ವಿಡಿಯೋ ಮಾತ್ರ ಇಟ್ಕೊಂಡ್ಬಿಟ್ಟು ಅದರಲ್ಲಿ ದರ್ಶನ್ ಇಲ್ಲ, ಹಾಗಾಗಿ ಅವರು ತಪ್ಪಿತಸ್ಥರಲ್ಲ, ಅವ್ರು ಯಾವುದೇ ಸಾಕ್ಷ್ಯಗಳಿಲ್ಲ ಅನ್ನುವಂಥದ್ದನ್ನ ಸಿಂಘವಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಬರೀ 3 ಸೆಕೆಂಡ್ನ ವಿಡಿಯೋದಲ್ಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಇನ್ನೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಬೇಕಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನು ನಡೀತಾ ಇದೆ ವಾದ ಪ್ರತಿವಾದಗಳು? ಅರುಣ್, ಏನಂದ್ರೆ ದರ್ಶನ್ ಅವರ ಜಾಮೀನನ್ನ ವಜಾ ಮಾಡಬೇಕು ಅಂತೇಳಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ವಾದ ಪ್ರತಿವಾದ ನಡೀತಾ ಇರುವಂತದ್ದು. ಸರ್ಕಾರದ ಪರ ವಕೀಲರು ಸಾಕಷ್ಟು ದೊಡ್ಡ ಪ್ರಮಾಣದ ಏನು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ದೊಡ್ಡ ಆರೋಪವನ್ನು ಕೂಡ ಮಾಡಿರುವಂತದ್ದು. ಸಾಕ್ಷಿಗಳ ಜೊತೆಯಲ್ಲಿ ದರ್ಶನ್ ಅವರು ಅಂದ್ರೆ ಪ್ರಕರಣದ 2ನೇ ಆರೋಪಿ ಓಡಾಡ್ತಾ ಇದ್ದಾರೆ. ಇದರಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಥವಾ ಪರೋಕ್ಷವಾಗಿ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಕೂಡ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಕಳೆದ 15 ದಿನಗಳ ಹಿಂದೆ ವಾಮನ ಚಲನಚಿತ್ರ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರನ್ನ ಭೇಟಿಯಾಗಿದ್ರು. ಚಿಕ್ಕಣ್ಣ ಅವರ ಜೊತೆಯಲ್ಲಿ ಕೂತ್ಕೊಂಡು ಚಲನಚಿತ್ರವನ್ನ ನೋಡಿದ್ರು. ಆ ಹಿನ್ನೆಲೆಯಲ್ಲಿ ಆ ವಿಚಾರವನ್ನ ಸುಪ್ರೀಂ ಕೋರ್ಟ್ ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ವಿಚಾರಗಳು, ಜೊತೆಗೆ ತನಿಖೆ ಹಂತದಲ್ಲಿ ಆದಂತ ವಿಚಾರಗಳು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು ಅದನ್ನೆಲ್ಲ ಕೂಡ ಉಲ್ಲೇಖವನ್ನ ಮಾಡಿ ವಾದವನ್ನ ಮಂಡನೆಯನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ವಿರುದ್ಧವಾಗಿ ಅಭಿಷೇಕ್ ಮನು ಸಿಂಘವಿ ಅವರು ಅಂದ್ರೆ ದರ್ಶನ್ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಅಲ್ಲಿ ಹೋಗಿದ್ದಾರೆ, ದರ್ಶನ್ ಅವರೇ ಹಲ್ಲೆ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ. ದರ್ಶನ್ ಅವರ ಏಟಿಂದನೇ ಆತ ಸಾವನ್ನು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ತನಿಖೆಯಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಜೊತೆಗೆ ಒಂದಷ್ಟು ಪ್ರತ್ಯಕ್ಷದರ್ಶಿಗಳೇನೋದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ದಾಖಲು ಮಾಡಲಿಕ್ಕೆ ಸಾಕಷ್ಟು ತಡವನ್ನ ಮಾಡಿದ್ದಾರೆ. 9 ದಿನಗಳ ಕಾಲ ತಡವನ್ನ ಮಾಡಿರುವಂತದ್ದು. ಯಾಕೆ ಅಂದ್ರೆ ಬಂಧನಕ್ಕೆ ಒಳಗಾಗಿರುವಂತದ್ದು 11ನೇ ತಾರೀಕು, ಜೂನ್ 11ನೇ ತಾರೀಕು ಬಂಧನ ಆಗುತ್ತೆ. ದರ್ಶನ್ ಮತ್ತು ಅವರ ಸಂಗಡಿಗರು 17 ಜನ ಇದ್ರು, ಅವ್ರನ್ನೆಲ್ಲಾನು ಕೂಡ ಬಂಧನಕ್ಕೆ ಒಳಪಡಿಸ್ತಾರೆ. ಆದ್ರೆ 20ನೇ ತಾರೀಕು ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಪೊಲೀಸರು ಸಾಕಷ್ಟು ಕುಕಿಂಗ್ ಸ್ಟೋರೀಸ್ ನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾವುದೇ ರೀತಿಯ ಆರೋಪಗಳು ಕೂಡ ಇಲ್ಲ ಅನ್ನೋದ್ರ ಬಗ್ಗೆ. ಜೊತೆಗೆ ಜಡ್ಜ್ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ, 3 ಸೆಕೆಂಡ್ಗಳ ಹಲ್ಲೆ ಮಾಡಿರುವಂತ ವಿಡಿಯೋ ಇದೆಯಾ ಅಂತ ಕೇಳಿದ ಸಂದರ್ಭದಲ್ಲಿ ಹೌದು, ಹಲ್ಲೆ ಮಾಡಿರುವಂತ ವಿಡಿಯೋ ಇದೆ, ಆದ್ರೆ ಅಲ್ಲಿ ದರ್ಶನ್ ಅವರು ವಿಡಿಯೋದಲ್ಲಿ ರೆಕಾರ್ಡ್ ಅಲ್ಲಿ ಇಲ್ಲ. ಯಾಕೆಂದ್ರೆ ದರ್ಶನ್ ಅವರೇ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡುವಂಥದ್ದು. ಜೊತೆಗೆ ಫೋಟೋಗ್ರಾಫ್ಸ್ ಗಳೇನಿತ್ತು ಆ ಫೋಟೋಗ್ರಾಫ್ಸ್ ಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಏನು ದಾಖಲಾತಿಗಳಿಲ್ಲ. ಜೊತೆಗೆ ಅವರು ಹಲ್ಲೆ ಮಾಡಿರುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತ ವಿಟ್ನೆಸ್ ಗಳಾಗ್ಲಿ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗ್ಲಿ ಎಲ್ಲೂ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂತ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇರುವಂತ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ಬೇಕಾದಂತ ಅಂದ್ರೆ ಅವ್ರಿಗೆ ಸಾಕಷ್ಟು ಅನುಮಾನಗಳು ಮೂಡುವಂತ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ಪಡೆದುಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಗಳನ್ನ ಮಾಡಿದ ಬಳಿಕ ಯಾವ್ಯಾವ ಟೆಕ್ನಿಕಲ್ ಎವಿಡೆನ್ಸ್ ಗಳಿದಾವೆ, ಮರಣೋತ್ತರ ಪರೀಕ್ಷೆಯ ಏನು ಹೇಳುತ್ತೆ, ಜೊತೆಗೆ ಯಾವ ಕಾರಣಕ್ಕಾಗಿ ತಾವು ಈಗ ನ್ಯಾಯಮೂರ್ತಿಗಳು ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ನಿರಂತರವಾದ ವಾದ ಪ್ರತಿವಾದ ಆಗ್ತಾ ಇದೆ. ಬಹುತೇಕ ಇವತ್ತು ಆದೇಶ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ.